ಓಕೆ, ಜೈ ಹಿಂದ್. ಜೈ ಹಿಂದ್. ಆತ್ಮೀಯ ಭಾವಿ ಸೈನಿಕರೇ, ಇವತ್ತು ನಾನು ನಿಮಗೆ ಹೇಳುವಂಥ ವಿಷಯ, ಇಂಡಿಯನ್ ಆರ್ಮಿಯಲ್ಲಿ, ಭಾರತೀಯ ಸೇನೆಯಲ್ಲಿ ಕ್ಲರ್ಕ್ ಹುದ್ದೆಗೆ ಸೇರಬೇಕಾದ್ರೆ ನಿಮ್ಗೆ ಏನೇನು ಅರ್ಹತೆಗಳು ಇರಬೇಕು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಹೊಸದಾಗಿ ಅರ್ಜಿ ಹಾಕುವಂಥ ವಿದ್ಯಾರ್ಥಿಗಳು ಅಂದರೆ ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಈಗಾಗಲೇ ಕೋಲಾರ ಆರ್ಮಿ ರ್ಯಾಲಿಗೆ ಅರ್ಜಿ ಹಾಕಿದಂಥ ಭಾವಿ ಸೈನಿಕರೇ, ನೀವು ಕ್ಲರ್ಕ್ ಹೋಗುವಂಥ ವಿದ್ಯಾರ್ಥಿಗಳು, ನಿಮಗೆ ಈ ಮಾಹಿತಿ ಬೇಕು. ಯಾಕಂದ್ರೆ ಎಲ್ಲರಿಗೂ ಭಾರತೀಯ ಸೇನೆಯನ್ನು ಸೇರಬೇಕು, ಭಾರತಾಂಬೆಯ ಸೇವೆಯನ್ನು ಮಾಡಬೇಕಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಪ್ರತಿಯೊಬ್ಬ ಯುವಕರು ನಮ್ಮ ಭಾರತ ದೇಶದಾಗ ನೋಡ್ರೆ, ಬಹುಶಃ ನಿಮ್ಗೆ ಗೊತ್ತದ, ಆರ್ಮಿ ರ್ಯಾಲಿ ಎಲ್ಲರೂ ನಡೀತಂದ್ರೆ ಎಷ್ಟು ಜನ ಸೇರಿರ್ತಾರೆ ಅಂದ್ರೆ 50,000 to 60,000 ಜನ ಸೇರಿರ್ತಾರೆ. ಹೊರಗೆ ಸೇರಿರ್ತಾರೆ ಇಲ್ಲರೇ? ಸೇರಿರ್ತಾರೆ. ಈ ನಮ್ಮಲ್ಲಂತೂ ಅದ್ರಾಗ ಕರ್ನಾಟಕದಾಗಂತೂ ಉತ್ತರ ಕರ್ನಾಟಕ ಹೆಂಗಪ್ಪ ಅಂದ್ರೆ SSLC PUC ಪಾಸ್ ಆದವ್ರು ಎಲ್ಲರೂ ಅರ್ಜಿ ಹಾಕ್ತಾರೆ. ಆರ್ಮಿ ಎಲ್ಲರೂ ಅರ್ಜಿ ಹಾಕ್ತಾರೆ ಇಲ್ಲ? ಎಲ್ಲರೂ ಅರ್ಜಿ ಹಾಕ್ತಾರೆ. ಯಾಕಂದ್ರೆ ಭಾರತಾಂಬೆಯ ಸೇವೆ ಅನ್ನೋಕ್ಕಂಥ ಕನಸನ್ನು ಹೊತ್ತುಕೊಂಡಂಥ ಯುವಕರು ನಮ್ಮ ಭಾರತ ದೇಶದಲ್ಲಿದ್ದಾರೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥ ವಿಷಯ. ಅದರಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಕ್ಲರ್ಕ್ ಹುದ್ದೆಗೆ ಹೋಗಬೇಕಾದ್ರೆ ನಿಮಗೆ ಏನೇನು ಅರ್ಹತೆ ಇರಬೇಕು ಅಂತಕ್ಕಂಥ ವಿಷಯನ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಫಸ್ಟ್ ಕ್ಲರ್ಕ್ ಹುದ್ದೆಗೆ ಸೇರಬೇಕು ಅಂದ್ರೆ PUCಯಲ್ಲಿ ನಿಮ್ಮದು ಎಜುಕೇಷನ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅಥವಾ ಕಾಮರ್ಸ್ ಇರ್ಬೋದು. PUC ಪಾಸ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಆದರೆ ಇಲ್ಲಿ ಬರೀ PUC ಪಾಸ್ ಅಂದ್ರೆ ಬರೀ PUC ಪಾಸ್ ಅಲ್ರಿ, ಅದ್ರಾಗ ಅಗ್ರಿಗೇಟ್ ಎಲ್ಲ ವಿಷಯಕ್ಕೆ 50ಕ್ಕಿಂತ ಮೇಲೆ ಮಾರ್ಕ್ಸ್ ತೊಗೊಂಡಿರ್ಬೇಕು. ನೀವು ಎಲ್ಲ ವಿಷಯಕ್ಕೆ 50ಕ್ಕಿಂತ ಮ್ಯಾಲೆ ಮಾರ್ಕ್ಸ್ ತೊಗೊಂಡಿರ್ಬೇಕು. ಅಗ್ರಿಗೇಟ್ ಏಟಾಗಿರ್ಬೇಕಪ್ಪ ಅಂದ್ರೆ 60 ಮೇಲಾಗಿರಬೇಕು. ಅಂಥ ವಿದ್ಯಾರ್ಥಿಗಳೇ ಮಾತ್ರ ಕ್ಲರ್ಕ್ ಹುದ್ದೆಗೆ ಹೋಗಲು ನಿಮ್ಗೆ ಅನುಕೂಲ ಆಗ್ತದೆ. ಇಲ್ಲಿ ಸೈನ್ಸ್ದವ್ರು ಇರ್ಬೋದು, ಆರ್ಟ್ಸ್ದವ್ರು ಇರ್ಬೋದು, ಕಾಮರ್ಸ್ದವ್ರು ಇರ್ಬೋದು, ಎಜುಕೇಷನ್ ಇರ್ಬೋದು, ನೀವು ಯಾವುದೇ ಕಲಿತರೂ ಸಹಿತ ಎಲ್ಲ ವಿಷಯಕ್ಕೆ 50 ಮೇಲೆ ಬಿದ್ದಿರಬೇಕು, ಅಗ್ರಿಗೇಟ 60 ಮೇಲಾಗಿರಬೇಕು. ಈಗ ಉದಾಹರಣೆ, ನೀವು ಎಲ್ಲಕ್ಕೂ 80 ಮಾರ್ಕ್ಸ್ ತೊಗೊಂಡ್ರಿ, ಒಂದಕ್ಕೆ 40 ಮಾರ್ಕ್ಸ್ ತೊಗೊಂಡಿರಪ್ಪ ಅಂದ್ರೆ ಅಲ್ಲಿ ನೀವು ಕ್ಲರ್ಕ್ ಹುದ್ದೆಗೆ ಅರ್ಜಿ ಹಾಕೋಕ್ಕಾಗೋದಿಲ್ಲ. ಆಮೇಲೆ ಕ್ಲರ್ಕ್ ಹುದ್ದೆಗೆ ವಯೋಮಿತಿ ಎಷ್ಟು ಇರ್ತೈತಪ್ಪ ಅಂದರೆ ಇಲ್ಲಿಯೂ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಕ್ಲರ್ಕ್ ಆಗುವಂಥ ವಿದ್ಯಾರ್ಥಿಗಳಿಗೆ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ, ನಾವು GD ಹೋಗ್ಬೇಕಾದ್ರೆ 166 ಸೆಂಟಿಮೀಟ್ರ್ ಬೇಕು. ಅದೇ ರೀತಿ ಟ್ರೇಡ್ಮನ್ ಹುದ್ದೆಗೆ ಹೋಗ್ಬೇಕಾದ್ರೆ 166 ಸೆಂಟಿಮೀಟ್ರ್ ಮೇಲೆ ಬೇಕು. ಆದರೆ ಕ್ಲರ್ಕ್ ಹುದ್ದೆಗೆ ಹೋಗ್ಕಂದ್ರೆ 162 ಸೆಂಟಿಮೀಟ್ರ್ಗಿಂತ ಮೇಲೆ ಇದ್ದಂಥ ವಿದ್ಯಾರ್ಥಿಗಳು ಕ್ಲರ್ಕ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿಯೂ ಸಹಿತ ಕ್ಲರ್ಕ್ ಹುದ್ದೆ ಒಳಗೆ ನೀವು ಮೊದಲು ಅರ್ಜಿ ಹಾಕ್ತೀರಿ. ಅರ್ಜಿ ಹಾಕಿದ ಮೇಲೆ ಆರ್ಮಿ ರ್ಯಾಲಿಗೆ ಹೋಗ್ತೀರಿ. ಆರ್ಮಿ ರ್ಯಾಲಿ ಹೋದಾಗ ಇಲ್ಲಿಯೂ ನಿಮಗೂ ರನ್ನಿಂಗ್ ಇರ್ತದೆ. ಈ GD ಟ್ರೇಡ್ಮನ್ ಯಾವ ರೀತಿ ರನ್ನಿಂಗ್ ಇರ್ತದೆ ಅದೇ ರೀತಿಯೂ ನಿಮಗೂ ರನ್ನಿಂಗ್ ಇರ್ತದೆ, ಅದೇ ರೀತಿಯೇ ಇರ್ತದೆ. ಆದರೆ ಇಲ್ಲಿ ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂದ್ರೆ 1600 ಮೀಟ್ರ್ ರನ್ನಿಂಗ್ ಇರ್ತದೆ. ಇಲ್ಲಿಯೂ 5 ನಿಮಿಷ 30 ಸೆಕೆಂಡ್ದಿಂದ 5:45 ಓಡಿ ಆರ್ಮಿ ರನ್ನಿಂಗನ್ನು ಪಾಸ್ ಮಾಡಬೇಕು. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರೆ ಅಲ್ಲಿಯೂ ಎಕ್ಸಲೆಂಟ್ ಅಂತ ಬರ್ತದೆ ಕ್ಲರ್ಕ್ ಒಳಗೂ. ಆಮೇಲೆ 5 ನಿಮಿಷ 30 ಸೆಕೆಂಡ್ದಿಂದ 5:45 ಓಡಿದ್ರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಅದೇ ರೀತಿಯಾಗಿ ಪ್ಲಬ್ಸು ಬರ್ತದೆ. GD ಟ್ರೇಡ್ಮನ್ ಯಾವ ರೀತಿ ಬರ್ತದೆ ಅದೇ ರೀತಿಯೇ ಫಿಸಿಕಲ್ ಇರ್ತದೆ. ಪ್ಲಬ್ಸು 10 ಹೊಡೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ ಲಾಂಗ್ ಜಂಪ್ 9 ಫುಟ್ ಲಾಂಗ್ ಜಂಪ್ ಇರ್ತದೆ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ ಇರ್ತದೆ. ಇವೆಲ್ಲ ಪಾಸ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಹೈಟ ವೇಟ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ನೀವು ಪಾಸ್ ಆದಿರಪ್ಪ ಅಂದ್ರೆ ಮೆಡಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಎಕ್ಸಾಮ್ ಬರ್ತದೆ. ನಿಮ್ಗೆ ಗೊತ್ತಿರಲಿ, ಎಕ್ಸಾಮ್ ಒಳಗೆ GD ಮತ್ತು ಟ್ರೇಡ್ಮನ್ ಹೋಗ್ಬೇಕಾದ್ರೆ ಹೆಚ್ಚು 2 ಸೇಮ್ ಸಿಲಾಬಸ್ ಬರ್ತಾವೆ. ಕ್ಲರ್ಕು ಬರ್ತದೆ. ಕ್ಲರ್ಕ್ ಒಳಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಗೊತ್ತಿರಲಿ ನಿಮಗೆ, ನೀವು GD ಟ್ರೇಡ್ಮನ್ ಹೋಗ್ಕಂದ್ರೆ ಇಂಗ್ಲೀಷ್ ಗ್ರಾಮರ್ ಇರೋಂಗಿಲ್ಲ. ಆದರೆ ಕ್ಲರ್ಕ್ ಹುದ್ದೆಗೆ ಹೋಗ್ಕನಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಅದರ ಜೊತೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕಾಗ್ತದೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮಗೆ ಕೆಲವೊಂದು ಕ್ವಶನ್ಗಳು ಬರ್ತಾವೆ. ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ ಬರ್ತದೆ. ಅದರ ಜೊತೆ ಇಂಗ್ಲೀಷ್ ಗ್ರಾಮರು, ಅದರ ಜೊತೆ ಕಂಪ್ಯೂಟರ್ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಜ, ಸೈನ್ಸ ಬರ್ತದೆ. ಮ್ಯಾಥ್ಸು, ಜನರಲ್ ನಾಲೆಜ, ಆಮೇಲೆ ಸೈನ್ಸ, ಮೆಂಟಲ್ ಎಬಿಲಿಟಿ ಇವೆಲ್ಲ ಕೂಡಿ ಅರ್ಧ ಇದ್ದರೆ ಇಂಗ್ಲೀಷ್ ಗ್ರಾಮರು ಅದರ ಜೊತೆ ಸ್ವಲ್ಪ 20% ಏನಿರ್ತದಪ್ಪ ಅಂದ್ರೆ ಕಂಪ್ಯೂಟರ್ ಬಗ್ಗೆ ಇರ್ತದೆ. ಅದಕ್ಕೆ ನಿಮ್ಗೆ ಇಂಗ್ಲೀಷ್ ಬಗ್ಗೆ ನಾಲೆಜ್ ಇರಬೇಕು. ಯಾಕಪ್ಪ ಅಂದ್ರೆ ನೀವು ಇಂಡಿಯನ್ ಆರ್ಮಿಯನ್ನು ಸೇರಿದ್ರಿ, ಕ್ಲರ್ಕ್ ಹುದ್ದೆಗೆ ನೀವು ಆಯ್ಕೆ ಆದ್ರಿಪ್ಪ ಅಂದ್ರೆ ಅಲ್ಲಿ ಏನು ಮಾಡಬೇಕಾಗ್ತದೆ, ನೀವು ವರ್ಕ್ ಎಲ್ಲ ಕಂಪ್ಯೂಟರ್ದಾಗ ವರ್ಕ್ ಮಾಡಬೇಕಾಗ್ತದೆ. ಆಮೇಲೆ ಕ್ಲರ್ಕ್ ಹುದ್ದೆಗೆ ಹೋಗುವಂಥ ವಿದ್ಯಾರ್ಥಿಗಳು
ಬೇಸಿಕ್ಕಾಗಿ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಈಗಿಂದ ನಾಲೆಜ್ ಇರಬೇಕು. ಈಗಾಗಲೇ ಭಾರತ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ನೀವು ಬರೀ ಆರ್ಮಿ ಸೇರೋರು ಅಷ್ಟೇ ಅಲ್ಲ, ಯಾರು ಸರ್ಕಾರಿ ನೌಕರಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಮಾಡ್ಯದ, ಗೊತ್ತಿರಲಿ ನಿಮ್ಗೆಲ್ಲರಿಗೂ. ಸರ್ಕಾರಿ ನೌಕರಿ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಇವತ್ತು ಅವ್ನು ಟೀಚರ್ದಾರ ಅಂದರೂ ಸಹಿತ ಅವ್ರಿಗೂ ಇರಬೇಕು. ಪ್ರತಿಯೊಂದು ಹುದ್ದೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಯಾಕಂದರೆ ಈ ಕಂಪ್ಯೂಟರ್ ಯುಗ ಅದ, ಜಗತ್ತು ಭಾಳ ಫಾಸ್ಟ್ ಹೊಂಟದ. ಅದಕ್ಕೆ ನಾವು ಕಂಪ್ಯೂಟರ್ ಜೊತೆ ವರ್ಕನ್ನು ಮಾಡಬೇಕಾಗ್ತದೆ. ಅಲ್ಲಿ ಕ್ಲರ್ಕ್ ಹುದ್ದೆಯೊಳಗೆ ನೀವು ಪೇಮೆಂಟ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಇದ್ರೂ ಸಹಿತ ಅಲ್ಲಿ ವರ್ಕ್ ನಿಮ್ಗೆ ಇಂಗ್ಲೀಷ್ ನಾಲೆಜ್ ಬೇಕು. ನಿಮ್ಗೆ ಇಂಗ್ಲೀಷ್ ಓದಾಕ ಬರೆಯೋಕೆ ಬರ್ತಿರಬೇಕು. ಆಮೇಲೆ ಅದರ ಅರ್ಥ ನಿಮ್ಗೆ ಆಗ್ತಾ ಇರಬೇಕು. ಅಂಥ ವಿದ್ಯಾರ್ಥಿಗಳಿದ್ದರೆ ಮಾತ್ರ ನೀವು ಕ್ಲರ್ಕ್ ಹುದ್ದೆಯನ್ನು ಈಸಿಯಾಗಿ ಸರಳವಾಗಿ ಮುಗಿಸ್ಬೋದು. ಆಮೇಲೆ ಇನ್ನೊಂದು ಏನಿರ್ತದಪ್ಪ ಅಂದ್ರೆ ನೀವು ಇಂಡಿಯನ್ ಆರ್ಮಿ ಒಳಗೆ ಟ್ರೇಡ್ಮನ್ ಹೋಗ್ರಿ, GD ಹೋಗ್ರಿ, ಕ್ಲರ್ಕ್ ಹೋಗ್ರಿ, ಯಾವುದೇ ಪೋಸ್ಟಿಗೆ ಹೋದ್ರೆ 17 ವರ್ಷ 6 ತಿಂಗಳು ಮಿನಿಮಮ್ ನೀವು ನೌಕರಿ ಮಾಡಬೇಕು. ಗೊತ್ತಿರಲಿ ನಿಮ್ಗೆ 17 ವರ್ಷ 6 ತಿಂಗಳು ಮಿನಿಮಮ್ ನೌಕರಿ ಮಾಡಬೇಕು. 17 ವರ್ಷ 6 ತಿಂಗಳ ನಂತರ ನಿಮ್ಗೆ ಪ್ರಮೋಷನ್ ಇರ್ತದೆ. ನೀವು ಬೇಕಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಂತಲ್ಲ, ಕಂಟಿನ್ಯೂ ನೀವು ಮಾಡ್ಬೋದು. ಆದರೆ 17 ವರ್ಷ 6 ತಿಂಗಳು ನೀವು ರಿಟೈರ್ಮೆಂಟ್ ಬಂದು ಮತ್ತು ಇಲ್ಲಿ ಹೊರಗಡೆ ಬಂದ ಮೇಲೆ ನೀವು ಬೇರೆ PSI ಆಗ್ಬೋದು, ನೀವು ಡಿಗ್ರಿ ಆಗಿತ್ತಂದ್ರೆ, ಆಮೇಲೆ ತಹಶೀಲ್ದಾರ, IAS, IPS ಇಂಥ ಬೇರೆ ಬೇರೆ ಹುದ್ದೆಗೆ ಸಹಿತ ನೀವು ಅರ್ಜಿ ಹಾಕ್ಬೋದು ಹೊರಗಡೆ ಬಂದ ಮೇಲೆ. ಅಥವಾ ನೀವು ಸದೃಢವಾಗಿ ಫಿಸಿಕಲ್ವಾಗಿ ಗಟ್ಟಿದ್ರಿ ಅಂದ್ರೆ ನೀವು ಇನ್ನೂ ಡ್ಯೂಟಿಯನ್ನು ಆರ್ಮಿಯಲ್ಲಿ ಹೆಚ್ಚಿಗೆ ಡ್ಯೂಟಿಯನ್ನು ಮಾಡ್ಬೋದು. ಅದಕ್ಕೆ ನಿಮ್ಗೆ ಗೊತ್ತಿರಲಿ, ಆರ್ಮಿಯಲ್ಲಿ ಒಳ್ಳೆಯ ಅವಕಾಶ ಅದ ಈಗ. ಯಾಕಂದ್ರೆ ನೀವು ಬೇರೆ ಇನ್ನೂ ಎಜುಕೇಷನ್ನ ಹೆಚ್ಚಿಗೆ ಕಲಿತಂದ್ರೂ ಸಹಿತ ನೀವು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತಾರೆ. ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ನೀವು ಅಲ್ಲಿ ಆರ್ಮಿ ಡ್ಯೂಟಿ ಮಾಡ್ತಾನೆ ಬೇರೆ ಬೇರೆ ಹುದ್ದೆಗಳಿಗೆ ಸಹಿತ ಅರ್ಜಿ ಸಲ್ಲಿಸಿರಪ್ಪ ಅಂದರೆ ಇದಕ್ಕೂ ನೀವು ಎಕ್ಸಾಮ್ಗೂ ಅಟೆಂಡ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಇಂಡಿಯನ್ ಆರ್ಮಿ ಒಳ್ಳೆಯ ಅವಕಾಶ ಅದ. ಸಿಕ್ಕಂಥ ಅವಕಾಶನ ಎಲ್ಲರೂ ಬಳಸ್ಕೋರಿ. ಕ್ಲರ್ಕ್ ಹೋಗುವಂಥ ವಿದ್ಯಾರ್ಥಿಗಳು ನೋಡಿರಿ, ಟ್ರೇಡ್ಮನ್ನ GD ಟೆಕ್ನಿಕಲ್ಲ, ಇವು ರಿಸಲ್ಟ್ ಒಮ್ಮೆ ಬರ್ತಾರೆ ರೀ. ನೀವು ಎಕ್ಸಾಮ್ ಬರೆದ ಮೇಲೆ ರಿಸಲ್ಟ ಒಮ್ಮೆ ಬಿಡ್ತಾರೆ. ಆಮೇಲೆ ಕ್ಲರ್ಕ್ ರಿಸಲ್ಟ್ನೇ ಬೇರೆ ಬರ್ತದೆ, ನಿಮ್ಗೆ ಗೊತ್ತಿರಲಿ. GD ಟ್ರೇಡ್ಮನ್ದವ್ರ ಜೊತೆ ರಿಸಲ್ಟ್ ಬಿಡಂಗಿಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ನಿಮ್ಗೆ ಗೊತ್ತಿರಲಿ, ಕ್ಲರ್ಕ್ ರಿಸಲ್ಟ್ ಹೆಂಗಪ್ಪ ಅಂದ್ರೆ ಆಲ್ ಇಂಡಿಯಾ ಮೆರಿಟ್ ರೀ. ಕ್ಲರ್ಕ್ ಆಗ್ಬೇಕಾರೆ ಆಲ್ ಇಂಡಿಯಾ ಮೆರಿಟ್ ರೀ. ಆಲ್ ಇಂಡಿಯಾ ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಕರ್ನಾಟಕ ಸೀಟ್ ಒಮ್ಮೆ 10 ಸೀಟ್ ಬರ್ಬೋದು, ಒಮ್ಮೆ 20 ಬರ್ಬೋದು, ಒಮ್ಮೆ 100 ಬರ್ಬೋದು. ನೀವು ಹೆಂಗೆ ಎಕ್ಸಾಮ್ ಬರೆದಿರ್ತೀರಿ ಹಂಗೆ. ಕ್ಲರ್ಕ್ ಆಗುವಂಥ ವಿದ್ಯಾರ್ಥಿಗಳು ಭಾಳ ಫೈಟ್ ಇರ್ತದೆ. ಆಲ್ ಇಂಡಿಯಾ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ, ಆಲ್ ಇಂಡಿಯಾ ಮೆರಿಟ್ ಆಗ್ತದೆ. ಆ ಮೆರಿಟ್ ಒಳಗೆ ನೀವು ಸಿಲೆಕ್ಷನ್ ಆಗಬೇಕು. ಸಿಲೆಕ್ಷನ್ ಆಗಿ ಪಾಸ್ ಆಗಬೇಕು. ಪಾಸ್ ಆಗಬೇಕಪ್ಪ ಅಂದರೆ ಈಗಿರ್ತದೆ ಸರಿಯಾಗಿ ಪೂರ್ತಿ ಸಿಲಾಬಸ್, ಇಂಗ್ಲೀಷ್ ಗ್ರಾಮರ್ ಅಂದರೆ ಏನೇನು ಬರ್ತದೆ, ಆಮೇಲೆ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಏನೇನು ಬರ್ತದೆ, ಆಮೇಲೆ ಮ್ಯಾಥ್ಸ್ ಏನಿರ್ತದೆ, ಸೈನ್ಸ್ ಏನಿರ್ತದೆ, ಮೆಂಟಲ್ ಎಬಿಲಿಟಿ ಏನು ಬರ್ತದೆ, ಪ್ರತಿಯೊಂದು ವಿಷಯದ ಜ್ಞಾನ ನಿಮಗಿತ್ತಪ್ಪ ಅಂದ್ರೆ ನೀವು ಕ್ಲರ್ಕ್ ಆಗ್ಬೋದು. ಆಮೇಲೆ ಹಿಂದಿನ ಕ್ವಶನ್ ಪೇಪರ್ ಮಾಡೆಲ್ಗಳನ್ನು ನೋಡಬೇಕು ಯಾವ ರೀತಿ, ಅದ್ರಾಗ ಇಂಗ್ಲೀಷ್ ಮೇಲೆ ಎಷ್ಟು ಕ್ವಶನ್ ಬಂದವು, ಆಮೇಲೆ ಕಂಪ್ಯೂಟರ್ ಮೇಲೆ ಎಷ್ಟು ಕ್ವಶನ್ ಬಂದವು, ಪ್ರತಿಯೊಂದು ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಪ್ರತಿಯೊಂದು ಎಲ್ಲ ವಿಷಯ ಗೊತ್ತಿತ್ತಂದ್ರೆ ನೀವು ಇಂಡಿಯನ್ ಆರ್ಮಿ ಒಳಗೆ ಕ್ಲರ್ಕ್ ಆಗ್ಬೋದು. ಹಾಕಿರಿ ಎಲ್ಲರೂ? ಓಕೆ, ಎಲ್ಲರೂ ಇಂಡಿಯನ್ ಆರ್ಮಿ ಸೇರುವ ಕನಸನ್ನು ಹೊತ್ತಿದ್ರಿ. ಎಲ್ಲರೂ ಇಂಡಿಯನ್ ಆರ್ಮಿಯನ್ನು ಸೇರಬೇಕು. ಸೇರಿ ನಿಮ್ಮ ಮನೆತನದ ಮತ್ತು ಕುಟುಂಬದ ಹೆಸರು ತರಬೇಕು, ಅದರ ಜೊತೆ ನಮ್ಮ ಸಂಸ್ಥೆಯ ಹೆಸರನ್ನು ತರಬೇಕು. ಸೇರ್ತೀರಿ ಎಲ್ಲರೂ ಇಂಡಿಯನ್ ಆರ್ಮಿ? ಓಕೆ, ಧನ್ಯವಾದಗಳು ಎಲ್ಲರಿಗೂ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.